ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಇವತ್ತೇ ಸ್ಟಾರ್ಟ್ ಮಾಡಬೇಕು ಅಂತ ಏನಿರಲಿಲ್ಲ. ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ಎಷ್ಟು ದಿನ ಮಾಡ್ತೀನಿ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಟ್ರೈ ಮೈ ಲೆವೆಲ್ ಬೆಸ್ಟ್. ನಿಮ್ಮ ಸಪೋರ್ಟ್ ಇರಲಿ, ಸಪೋರ್ಟ್ ಮಾಡಿ. ನಾನು ಶಿವನ ಭಕ್ತಾನೆ, ಆದರೆ ಕೃಷ್ಣನ ಮೇಲೇನು ಭಕ್ತಿ ಕಡಿಮೆ ಇಲ್ಲ. ನನಗೆ ಎಲ್ಲ ದೇವರು ಇಷ್ಟನೇ. ಅದಕ್ಕೆ ಇವತ್ತು ಕೃಷ್ಣನ ದೇವಸ್ಥಾನಕ್ಕೆ ಹೋಗೋಣ, ಕೃಷ್ಣ ಜನ್ಮಾಷ್ಟಮಿ ಅಂತ ಹೋಗ್ತಾ ಇದ್ದೀನಿ. ಆದರೆ ನಾನು ಹೋಗೋ ದೇವಸ್ಥಾನ ಎಲ್ಲರೂ ಗೆಸ್ ಮಾಡ್ಬೋದು. ಬೆಂಗಳೂರಲ್ಲಿ ಕೃಷ್ಣ ಅಂದಿದ ತಕ್ಷಣ ನೆನಪಾಗೋ ದೇವಸ್ಥಾನ ಅದೇ. ಆನ್ ದ ವೇ ಹೋಗ್ತಾನೆ ಕೃಷ್ಣನ ದರ್ಶನ ಆಗೋಯ್ತು. ಏನಕ್ಕೆ ಇಷ್ಟು ಬೇಗ ದರ್ಶನ ಆಯಿತು ಅಂತ ಮುಂದೆ ಹೇಳ್ತೀನಿ. ನಾನು ಈ ದೇವಸ್ಥಾನಕ್ಕೆ ಅವಾಗವಾಗ ಹೋಗ್ತಾನೆ ಇರ್ತೀನಿ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋದಾಗಲೂ ಒಳ್ಳೆ ದರ್ಶನ ಆಗಿತ್ತು. ಆದರೆ ಇವತ್ತು ಬರ್ತಡೆ, ಬಾಸು ಫುಲ್ ಬ್ಯುಸಿ. 7 ಗಂಟೆ ತನಕ ಮೀಟ್ ಮಾಡೋಕ್ಕಾಗಲ್ಲ ಅಂದರು. ನನಗೆ ಪ್ರಾಕ್ಟೀಸ್ ಇರೋ ಕಾರಣ ಅಲ್ಲಿಂದ ಬೇಗ ಹೊರಟ್ಬಿಟ್ಟೆ. ಬೇರೆ ಕಡೆ ಯಾವ ಥರ ದೇವಸ್ಥಾನ ಇರುತ್ತಾ ಅಂತ ಹುಡ್ಕೊಂಡು ಹೋದ್ಮೇಲೆ ನನಗೆ ಗೊತ್ತಾಗಿದೆ ಇನ್ನೊಂದು ಕಡೆ ಭಜನೆ ನಡೀತಾ ಇತ್ತು. ನಾನು ಅಲ್ಲೋಗಿ ಅವ್ರ ಜೊತೆ ಕೂತ್ಕೊಂಡು ನನ್ನ ಪಾಡಾಗ ನಾನು ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಆ ಮಂತ್ರನ ಪೂರ್ತಿಯಾಗಿ ಹೇಳ್ತಾ ಇದ್ದೆ. ಆ ಟೈಮಲ್ಲಿ ನಾನೊಬ್ಬರು ಕರೆದು ಅಲ್ಲಿಂದ ಒಂದು ಮಣಿ ಕೊಟ್ಬಿಟ್ಟು, ಇದನ್ನ ಇಟ್ಕೊಂಡು ಜಪ ಮಾಡಿ, 108 ಮಣಿ ಇದೆ ಇದರಲ್ಲಿ ಅಂತ ಹೇಳಿ ಅಲ್ಲಿರೋರೇ ಒಂದು ಮಣಿ ಕೊಟ್ಟರು. ಸೊ ಹಬ್ಬದ ದಿನ ಕೃಷ್ಣ ಜನ್ಮಾಷ್ಟಮಿ, ಅವ್ರ ಜಾಗದಲ್ಲೇ ಏನೋ ಒಂದು ಸಿಗ್ತಲ್ಲ ಅನ್ನೋ ಖುಷಿ. ಅದನ್ನು ದುಡ್ಡು ತೊಗೊಂಡಿಲ್ಲ, ಫ್ರೀಯಾಗಿ ಕೊಟ್ಟರು ನನಗೆ. ನಾನು ಕೇಳಿದೆ ಪೇ ಮಾಡಬೇಕಂತ, ಏನು ಪರವಾಗಿಲ್ಲ ಅಂದರು. ಇವತ್ತಿನ ಸ್ಪೆಷಲ್ ಅದೇ. ನನಗಿವತ್ತು ದರ್ಶನ ಸಿಕ್ಕಿಲ್ಲ, ಬಟ್ ಪ್ರಸಾದದ ಥರ, ಅಂದರೆ ಒಂದು ವಾರದ ಥರ ಆ ಮಣಿ ಸಿಕ್ತು. ಇವತ್ತು ಇಲ್ಲಿ ಭಜನೆ ಎಲ್ಲ ಮುಗಿಸ್ಕೊಂಡು ಇವತ್ತಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇದನ್ನೇ ನಿಮ್ಗೆ ಇಂಪಾರ್ಟೆಂಟ್ ವೀಡಿಯೋ ಅಲ್ಲ, ಬಟ್ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲನೇ ವೀಡಿಯೋ ಅಷ್ಟೇ. ಇದೇ ನನಗೆ ಸಿಕ್ಕಿರೋ ಪ್ರಸಾದ ಇವತ್ತು.